ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಆಗಬೇಕಿದೆ. ಈ ಉಪಚುನಾವಣೆಯ ಟಿಕೆಟ್ ಯಾವ ಪಕ್ಷಕ್ಕೆ ಸಿಗಬಹುದು ಅಂತ ಹೇಳಿದ್ರೆ ಮೈತ್ರಿಯಲ್ಲಿ ನೋಡ್ತಾ ಹೋಗೋದಾದ್ರೆ ಜೆಡಿಎಸ್ನಲ್ಲಿ ಚನ್ನಪಟ್ಟಣ ಟಿಕೆಟ್ ಕಸರತ್ತು ಇನ್ನೂ ಕೂಡ ಮುಗ್ದಿಲ್ಲ. ಇವತ್ತು ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಸಭೆ ಇದೆ. ಜೆಡಿಎಸ್ ಪಕ್ಷದ ಕಚೇರಿ ಜೆಪಿ ಭವನದಲ್ಲಿ ನಡೆಯಲಿರುವಂತಹ ಸಭೆಯಲ್ಲಿ ಚನ್ನಪಟ್ಟಣ ಅಭ್ಯರ್ಥಿ ಆಯ್ಕೆ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಪಕ್ಷದ ಶಾಸಕರು, ಎಂಎಲ್ಸಿ, ಜಿಲ್ಲಾಧ್ಯಕ್ಷರು ಭಾಗಿಯಾಗ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಬಿಜೆಪಿ ಹೈಕಮಾಂಡ್ಗೆ ಸಿಪಿವೈ ಟಿಕೆಟ್ ನೀಡುವಂತೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಹಾಗೆಯೇ ಇತ್ತ ಜೆಡಿಎಸ್ ಪಾಳೆಯದಲ್ಲಿ ಗಮನಿಸೋದಾದ್ರೆ ಬಿಜೆಪಿಯವರ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ ಎಲ್ಲಾ ಟಿಕೆಟ್ ಅನ್ನ ಜೆಡಿಎಸ್ ಅವರಿಗೆ ಬಿಟ್ಟು ಕೊಟ್ರೆ ಹೆಂಗೆ ಅಂತೇಳಿ ಮೈತ್ರಿ ಮಾಡ್ಕೊಂಡಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ 3 ಕ್ಷೇತ್ರಗಳನ್ನ ಬಿಟ್ಟುಕೊಟ್ರು, ಅದರಲ್ಲಿ 2 ಕ್ಷೇತ್ರಗಳ ಗೆದ್ದಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಎಂಎಲ್ಸಿ ಚುನಾವಣೆಯಲ್ಲೂ ಕೂಡ ಒಂದಷ್ಟು ಕ್ಷೇತ್ರಗಳನ್ನು ತ್ಯಾಗ ಮಾಡಿದ್ದಾರೆ ಅಂತ ಹೇಳಿದ್ರೆ ಟಿಕೆಟ್ ಅನ್ನು ತ್ಯಾಗ ಮಾಡಿದ್ದಾರೆ. ಹಾಗೇನೆ ಇಲ್ಲೂ ಕೂಡ ಬಿಟ್ಟುಕೊಡ್ಬೇಕಾ ಎನ್ನುವಂಥದ್ದಾಗಿ ಒಂದಷ್ಟು ಲೆಕ್ಕಾಚಾರಗಳು ಬಿಜೆಪಿಯಲ್ಲೂ ಕೂಡ ಆಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಈ ಹಿಂದೆ MLA ಆಗಿದ್ದು ಕುಮಾರಸ್ವಾಮಿ ಅವರು ಚನ್ನಪಟ್ಟಣದ ಶಾಸಕರಾಗಿರುವಂಥ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆ ಬರುತ್ತೆ. ಮಂಡ್ಯ ಲೋಕಸಭೆ ಕ್ಷೇತ್ರದಿಂದ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿ ಜಯವನ್ನು ಗಳಿಸ್ತಾರೆ. ಸಂಸದರಾಗಿ ಕಂಟಿನ್ಯೂ ಆಗ್ತಾರೆ. ಆ ಬಳಿಕ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಬಿಜೆಪಿ ಹೈಕಮಾಂಡ್ ಒಪ್ಪಿಗೆಗೆ ಸಿಪಿವೈ ಒಂದು ಕಡೆಯಲ್ಲಿ ಟಿಕೆಟ್ಗಾಗಿ ಹೈಕಮಾಂಡ್ ಬಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಾಳೆ ಅಥವಾ ನಾಡಿದ್ದು ಟಿಕೆಟ್ ಫೈನಲ್ ಆಗುವಂಥ ಸಾಧ್ಯತೆ. ಹೈಕಮಾಂಡ್ ಅಂಗಳದಲ್ಲಿ ಚನ್ನಪಟ್ಟಣ ಚದುರಂಗ ರಕ್ಷಾ ಬಂಧನದ ಬಳಿಕ ಬನ್ನಿ ಅಂತೇಳಿ ಹೈಕಮಾಂಡ್ ನಾಯಕರು ಹೇಳಿದಾರಂತೆ. ರಾಜ್ಯದಲ್ಲಿ ಪಕ್ಷದ ಮೆಂಬರ್ಶಿಪ್ ಒಂದು ಕಡೆಯಲ್ಲಿ ರಾಜಕೀಯದ ಸದ್ಯದ ಬೆಳವಣಿಗೆಯ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಇನ್ನೊಂದು ಕಡೆಯಲ್ಲಿ ಅಂತ ಹೇಳಿದ್ರೆ ಇವತ್ತಿನ ಮೀಟಿಂಗ್ನಲ್ಲಿ ಏನಾಗಬಹುದು ಅಂತೇಳಿ ಸಭೆಯಲ್ಲಿ ಜೆಡಿಎಸ್ ನಾಯಕರಾಗಿರುವಂಥ ಸುರೇಶ್ ಬಾಬು, ಕೋರ್ ಕಮಿಟಿ ಅಧ್ಯಕ್ಷ ಜೆ ದೇವೇಗೌಡ ಇವರೆಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೆಪಿ ಭವನದಲ್ಲಿ ನಡೆಯಲಿರುವಂಥ ಮೀಟಿಂಗ್ ಇದು. ಈ ಮೀಟಿಂಗ್ನಲ್ಲಿ ಕೆಲವೊಂದಿಷ್ಟು ಪ್ರಮುಖ ವಿಚಾರಗಳ ಕುರಿತು ಚರ್ಚೆ ಆಗುತ್ತೆ ಎನ್ನುವಂಥ ಮಾಹಿತಿ ಇದೆ. ಸಭೆಯಲ್ಲಿ ಚನ್ನಪಟ್ಟಣ ಅಭ್ಯರ್ಥಿ ಆಯ್ಕೆ ಬಗ್ಗೆ ಚರ್ಚೆಯನ್ನು ನಡೆಸಲಾಗುತ್ತೆ. ಮೈತ್ರಿ ಪಕ್ಷ ಬಿಜೆಪಿಗೆ ಹೋಗುತ್ತಾ ಚನ್ನಪಟ್ಟಣದ ಟಿಕೆಟ್, ಹಾಗೆಯೇ JDSಗೆ ಹೋಗ್ಬೋದಾ ಬಿಜೆಪಿಗ ಎನ್ನುವಂಥ ಲೆಕ್ಕಾಚಾರ ಇಲ್ಲಿ ಕ್ಲಿಯರ್ ಆಗಿ ಗಮನಿಸಬೇಕು. ಈ ಹಿಂದೆ ಇದ್ದಂಥ ಶಾಸಕರು ಈ ಕ್ಷೇತ್ರವನ್ನು ಮೊದಲು ಗೆದ್ದುಕೊಂಡವರು JDSನವರು. JDSನ ಕ್ಷೇತ್ರವನ್ನು ಈಗ ಬಿಜೆಪಿಗೆ ಬಿಟ್ಟುಕೊಡ್ತಾರೆ ಎನ್ನುವಂಥ ಲೆಕ್ಕಾಚಾರ ಇದೆ. ಕಾದು ನೋಡಬೇಕಾಗತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜನಾರ್ದನ್, ಚನ್ನಪಟ್ಟಣ ಟಿಕೆಟ್ಗಾಗಿ ದೊಡ್ಡ ಮಟ್ಟದ ಕಸರತ್ತು ನಡೀತಾ ಇದೆ ಮೈತ್ರಿ ನಾಯಕರಲ್ಲಿ. ಕುಮಾರಸ್ವಾಮಿಯವರು ಈ ಕ್ಷೇತ್ರವನ್ನು ಬಿಜೆಪಿಗೆ ಬಿಟ್ಟುಕೊಡುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಹಾಗೆಯೇ CP ಯೋಗೀಶ್ವರ್ ಕೂಡ ಹೈಕಮಾಂಡ್ ಅಂಗಳಕ್ಕೆ ಹೋಗಿದ್ದಾರೆ, ಅಲ್ಲಿ ಏನಾಗಬಹುದು? ಇವತ್ತು ಬಹಳ ಮಹತ್ವದ ಸಭೆಯನ್ನ ಕರೆದಿದೆ. ಸಾಮಾನ್ಯವಾಗಿ ಕುಮಾರಸ್ವಾಮಿ ಅವರು ಬೆಂಗಳೂರಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ನಮ್ಮ ಪಕ್ಷದಲ್ಲಿ ತಮ್ಮ ಸಹೋದ್ಯೋಗಿಗಳನ್ನ ಭೇಟಿ ಮಾಡ್ತಾರೆ. ಪ್ರಮುಖ ರಾಜಕಾರಣಿಗಳನ್ನ, ಕಾರ್ಯಕರ್ತರನ್ನೆಲ್ಲರನ್ನು ಕೂಡ ಭೇಟಿ ಮಾಡ್ತಾರೆ, ಮಾತುಕತೆಯನ್ನ ಮಾಡ್ತಾರೆ. ಆದ್ರೆ ಈ ಬಾರಿ ಕರೆದಿರುವಂತಹ ಸಭೆ ಬಹಳ ಪ್ರಮುಖವಾದ ಕಾರಣ ಏನಂದ್ರೆ ಉಪಚುನಾವಣೆ ಘೋಷಣೆ ಆಗುತ್ತೆ ಸದ್ಯದಲ್ಲೇ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ಬರ್ತಾ ಇದೆ. ಇದೆಲ್ಲದರ ಸಂಬಂಧ ಸಭೆಯನ್ನ ಕರೆದಿದ್ದಾರೆ. ಪಕ್ಷದ ಪ್ರಮುಖರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಇಲ್ಲಿ ಉಳಿದೆಲ್ಲ ಸ್ಥಳೀಯ ಸಂಸ್ಥೆಗಳ ವಿಚಾರವನ್ನ ಬಹಳ ಸುಲಭವಾಗಿ ಅವರು ಹ್ಯಾಂಡಲ್ ಮಾಡಬಹುದು ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಎದುರಿಸುವಂತ ವಿಚಾರದಲ್ಲಿ. ಆದ್ರೆ ಚನ್ನಪಟ್ಟಣ ಕ್ಷೇತ್ರದ ವಿಚಾರಕ್ಕೆ ಬಂದ್ರೆ ಬಹಳ ಕಠಿಣವಾದಂತ ಪರಿಸ್ಥಿತಿ ಸದ್ಯಕ್ಕೆ ಬಿಜೆಪಿ ಮತ್ತು JDS ನಡುವೆ ಇದೆ. ಆ ಕ್ಷೇತ್ರವನ್ನ ಯಾರಿಗ್ ಕೊಡ್ಬೇಕು, ಯಾರಿಗ್ ಬಿಟ್ಕೊಡ್ಬೇಕು ಅನ್ನೋದ್ರ ಕುರಿತಾಗಿ ಇದುವರೆಗೂ ಕೂಡ ಸ್ಪಷ್ಟತೆ ಬಂದಿಲ್ಲ. ಅದು ಒಂದ್ ವೇಳೆ ಆ ರೀತಿ ಆಗಿದ್ದಿದ್ರೆ ಅಭ್ಯರ್ಥಿ ಯಾರು ಅನ್ನೋದನ್ನ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು. ಆದ್ರೆ ಈಗ JDSನ ಕ್ಷೇತ್ರದಲ್ಲಿ ಅಂದ್ರೆ JDSನ ಹಿಡಿತದಲ್ಲಿ ಇರುವಂತಹ ಕ್ಷೇತ್ರವನ್ನ ಯಾವ ಕಾರಣಕ್ಕೂ ಸಹಿತ ಬಿಟ್ಕೊಡಬಾರದು ಅಂತ ಹೇಳಿ ಅವರ ಪಕ್ಷದಲ್ಲಿ ಎಲ್ಲರೂ ಕೂಡ ಆಗ್ರಹವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅದೇ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಸಹಿತ ಆರಂಭದಲ್ಲಿ ಒಂದ್ ಸ್ವಲ್ಪ CP ಯೋಗೀಶ್ವರ್ ಅವ್ರ ಕಡೆಯಲ್ಲಿ ಒಲವಿತ್ತು, ಅವ್ರನ್ನಿದ್ರು ಓಕೆ ಅನ್ನೋ ರೀತಿಯಲ್ಲಿ ಇದ್ರು ಸಹಿತ ಆ ನಂತರದಲ್ಲಿ ಬರ್ತಾ ಅದನ್ನ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡೋಣ ಅನ್ನುವಂತ ಹಂತಕ್ಕೆ ಬಂದಿದ್ದಾರೆ. ಪಾದಯಾತ್ರೆ ವೇಳೆಯಲ್ಲೂ ಸಹಿತ ಅವರು ಅದೇ ವಿಚಾರವನ್ನೇ ಪ್ರಸ್ತಾಪ ಮಾಡಿದ್ದಾರೆ. ಚರ್ಚಿಸಿ ತೀರ್ಮಾನ ಮಾಡೋಣ ಅಂತ ಹೇಳೋ ಮಾತನ್ನ ಹೇಳಿದ್ದಾರೆ. ಇನ್ನೊಂದ್ ಕಡೆಯಲ್ಲಿ CP ಯೋಗೀಶ್ವರ್ ಹಠ ಹಿಡಿದು ಕೂತಿದ್ದಾರೆ. ಕ್ಷೇತ್ರ ಬೇಕೇ ಬೇಕು, ತನಗೆ ತಾನು ಸ್ಪರ್ಧೆ ಮಾಡೇ ಮಾಡ್ತೀನಿ, ಒಂದ್ ವೇಳೆ NDA ಅಭ್ಯರ್ಥಿ ತಾನು ಆಗ್ಲಿಲ್ಲ ಅಂತಂದ್ರೆ
ಕ್ಷೇತ್ರವಾಗಿ ಅದು ನಿಲ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಇದು ಸ್ವಲ್ಪ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳಿಗೆ ದೊಡ್ಡ ಮಟ್ಟದಲ್ಲಿ ತಲೆನೋವಾಗಿ ಪರಿಣಮಿಸಿದೆ. ಈ ಕ್ಷೇತ್ರವನ್ನು ಹೇಗೆ ಉಳಿಸ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ಚಿಂತನೆಯಲ್ಲಿ ಜೆಡಿಎಸ್ ಇದೆ. ಜೊತೆಗೆ ಜೆಡಿಎಸ್ ಆ ಕ್ಷೇತ್ರವನ್ನ ಬಿಟ್ಕೊಟ್ರೆ ಅಭ್ಯರ್ಥಿ ಯಾರು ಅನ್ನೋ ವಿಚಾರ ಕೂಡ ಬರುತ್ತೆ ಅಲ್ಲಿ. ಕಾರಣ ಏನಂತಂದ್ರೆ ಸಂಪತ್ 3 ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯುತ್ತೆ. ಸಂಡೂರು ಮತ್ತು ಶಿಗಾವಿ ಕ್ಷೇತ್ರದಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಹಾಕೋಬಹುದು. ಆದ್ರೆ 3ರಲ್ಲಿ 3ಕ್ಕೂ ಬಿಜೆಪಿಗೆ ಬೇಕು ಅಂತಂದ್ರೆ ಅದು ಕಷ್ಟ ಆಗತ್ತೆ. ಜೆಡಿಎಸ್ ನ ಕಡೆಗಣಿಸಿದಂಗ ಆಗತ್ತೆ ಎನ್ಡಿಎ ಮೈತ್ರಿಕೂಟದ ನಡುವೆಯಲ್ಲಿ. ಆ ಕಾರಣಕ್ಕಾಗಿ ಒಂದು ಕ್ಷೇತ್ರವನ್ನಾದ್ರೂ ಜೆಡಿಎಸ್ ಗೆ ಬಿಟ್ಕೊಡ್ಲೇಬೇಕು ಅನ್ನೋ ಸಂದರ್ಭ ಬಂದಾಗ ಅದು ಜೆಡಿಎಸ್ ಪ್ರಾಬಲ್ಯ ಇರುವಂತಹ ಕ್ಷೇತ್ರ. ಕುಮಾರಸ್ವಾಮಿ ಪ್ರತಿನಿಧಿಸಿದಂತ ಕ್ಷೇತ್ರ ಅದು. ಆ ಕ್ಷೇತ್ರವನ್ನು ಚನ್ನಪಟ್ಟಣವನ್ನ ಜೆಡಿಎಸ್ ಗೆ ಬಿಟ್ಕೊಡಬೇಕಂತ ಅನಿವಾರ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ಆದ್ರೆ ಸಿ.ಪಿ. ಯೋಗೇಶ್ವರ್ ಅವರು ಇಲ್ಲಿ ಪಟ್ಟಿಹಿಡಿದು ಕೂತ್ಕೊಂಡಿರೋ ಕಾರಣಕ್ಕಾಗಿ ಏನ್ ಮಾಡ್ಬೇಕು ಅನ್ನೋದು ಕುರಿತಾಗಿ ಇವತ್ತು ಚರ್ಚೆಯನ್ನ ಮಾಡ್ಲಿಕ್ಕಿದ್ದಾರೆ. ಪಕ್ಷದಲ್ಲಿ ಜೆಡಿಎಸ್ ಗೆ ಕ್ಷೇತ್ರ ಅಂತ ಆದ್ರೆ ಯಾರನ್ನ ಕಣಕ್ಕಿಳಿಸ್ಬೇಕು ಅಂತೇಳಿ ಈಗಾಗಲೇ ಬಹಳಷ್ಟು ಜನ ನಿಖಿಲ್ ಅವ್ರನ್ನ ಕಣಕ್ಕಿಳಿಸ್ಬೇಕು ಅಂತೇಳಿ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಯಾವುದೇ ಕ್ಷೇತ್ರದಲ್ಲಿ ಉಪಚುನಾವಣೆ ಆದ್ರೆ ಅಥವಾ ಆ ಭಾಗದಲ್ಲಿ ಯಾವುದೇ ಚುನಾವಣೆ ಆದ್ರೆ ಕೇವಲ ನೇರವಾಗಿ ದೇವೇಗೌಡರ ಕುಟುಂಬದವರಿಗೆ ಅಭ್ಯರ್ಥಿಯನ್ನ ಮಾಡ್ಬೇಕು ಅನ್ನೋ ಆಗ್ರಹ ಬಂತು ಅಂತ ಹೇಳುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಒಂದ್ ವೇಳೆ ನಿಖಿಲ್ ಅಲ್ಲ ಅಂತ ಆದ್ರೆ ಬೇರೆ ಯಾರಿಗೆ ಅಲ್ಲಿ ಸ್ಪರ್ಧೆಗೆ ಅವಕಾಶವನ್ನ ಮಾಡಿಕೊಡ್ಬಹುದು. ಜೆಡಿಎಸ್ ನಲ್ಲಿ ಆ ಕ್ಷೇತ್ರವನ್ನ ಉಳಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅನ್ನೋ ಕುರಿತಾಗಿ ಇವತ್ತು ಚರ್ಚೆ ಆಗತ್ತೆ. ಇಂದು ಚರ್ಚೆ ಮಾಡಿದ ನಂತರದಲ್ಲಿ ಬಿಜೆಪಿ ಅವರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಹೈಕಮಾಂಡ್ ಜೊತೆಯಲ್ಲಿ ಮಾತುಕತೆ ಮಾಡುವಂತ ಸಂದರ್ಭದಲ್ಲೂ ಸಹಿತ ಯಾವೆಲ್ಲ ಅಂಶಗಳನ್ನ ಮುಂದಿಡ್ಬೇಕು ಅನ್ನೋಂತ ಆಗ್ರಹವನ್ನು ಕೂಡ ಪಕ್ಷದ ಪ್ರಮುಖರೆಲ್ಲರೂ ಕೂಡ ಜಿ.ಟಿ. ದೇವೇಗೌಡ ಸೇರಿದಾಗೆ ಪಕ್ಷದ ಪ್ರಮುಖರೆಲ್ಲರೂ ಕೂಡ ಸುರೇಶ್ ಬಾಬು ಎಲ್ಲರೂ ಕೂಡ ಈ ಒಂದು ಆಗ್ರಹವನ್ನ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಇವತ್ತಿನ ಸಭೆ ಬಹಳ ಮಹತ್ವನ ಪಡ್ಕೊಂಡಿದೆ. ಅನಂತರದಲ್ಲಿ ರಾಜ್ಯಪಾಲರು ಸಿಎಂ ವಿಚಾರಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ಆಗತ್ತೆ. ಆ ವಿಚಾರವಾಗಿ ಕಾಂಗ್ರೆಸ್ ಹೋರಾಟ ಕೇಳಿದಾಗ ಬಿಜೆಪಿ ಜೊತೆ ಸೇರಿ ಜೆಡಿಎಸ್ ಹೋರಾಟ ಮಾಡ್ಬೇಕನ್ನೋದು ಕುರಿತಾಗೂ ಚರ್ಚೆ ಆಗತ್ತೆ. ಮತ್ತೆ ಇದೆಲ್ಲ ವಿಚಾರದ ಬಗ್ಗೆ ಕುಮಾರಸ್ವಾಮಿ ಅವರು ಮಾಧ್ಯಮ ಜೊತೆ ಕೂಡ ಮಾತಾಡುವಂತ ಸಾಧ್ಯತೆ ಇದೆ. ಸಂಪತ್. ಥ್ಯಾಂಕ್ ಯು ಜನಾರ್ದನ್, ತಮ್ಮ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.